ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿರುವ ಉಗ್ರ ಮಂಜು ಕಂಟೆಸ್ಟೆಂಟ್ ಗಿಲ್ಲಿಯ ಗಡ್ಡವನ್ನ ಬೋಳಿಸಿ ಅವರಿಗೆ ಹೊಸ ಲುಕ್ ನೀಡಿದ್ದಾರೆ. ಈ ಲೈವ್ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಸೇವಕರಿಗೆ ಅತಿಥಿಗಳು ಹೀಗೂ ಮಾಡ್ತಾರಾ ಎಂದು ಪ್ರೇಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಗೆಸ್ಟ್ ಗಳ ಎಂಟ್ರಿಯೊಂದಿಗೆ ಗಿಲ್ಲಿ ಮೇಲೆ ಗಮನ ಹೆಚ್ಚಾಗಿದೆ. ಅದರಲ್ಲೂ ಉಗ್ರ ಮಂಜು ಮತ್ತು ರಜತ್ ಗಿಲ್ಲಿಯನ್ನ ತಮ್ಮ ಮುಖ್ಯ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ವೀಕ್ಷಕರ ಅಭಿಪ್ರಾಯವಾಗಿದೆ. ಮನೆಗೆ ಎಂಟ್ರಿ ಕೊಟ್ಟ ದಿನವೇ ಗಿಲ್ಲಿಯನ್ನ ಒಂದು ಶೂ ಬಿಚ್ಚಿ ನಡೆಯಲು ಕೇಳಿದ್ರು ರಜತ್. ಗಿಲ್ಲಿ ಬಾಯಿಯಲ್ಲಿ ಆಲೂಗೆಡ್ಡೆಯನ್ನ ಇರಿಸಿ ಗೆಸ್ಟ್ ಗಳು ವಿಚಿತ್ರ ವರ್ತನೆ ತೋರಿಸಿದ್ರು. ಇದೀಗ ಗಿಲ್ಲಿ ನಟನ ಗಡ್ಡವನ್ನ ಬೋಳಿಸಿದ್ದಾರೆ ಉಗ್ರ ಮಂಜು. ಗಿಲ್ಲಿ ಸುಮ್ಮನಿದ್ರು ಬಿಗ್ ಬಾಸ್ ಅತಿಥಿಗಳು ಗಿಲ್ಲಿಯನ್ನ ಕೆಣಕೋದು ಮಾತ್ರ ಬಿಟ್ಟಿಲ್ಲ. ಒಂದಲ್ಲ ಒಂದು ರೀತಿ ಗಿಲ್ಲಿಯನ್ನ ಕೆಣಕಿ ತಮಾಷೆ ನೋಡಿ ಮಜಾ ತಗೊಳ್ತಿದ್ದಾರೆ. ಈಗಾಗಲೇ ಇವರೆಲ್ಲ ಗೆಸ್ಟ್ ಗಳು ಅಥವಾ ಮಾಲೀಕರು ಎಂದು ವೀಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ. ಇದೀಗ ಗಿಲ್ಲಿ ನಟನ ಗಡ್ಡವನ್ನ ಸ್ವತಃ ಉಗ್ರ ಮಂಜು ಟ್ರಿಮ್ ಮಾಡಿದ್ದಾರೆ. ಇನ್ನು ಸ್ತ್ರೀ ವೇಷ ತೊಟ್ಟು ಅತಿಥಿಗಳನ್ನ ಗಿಲ್ಲಿ ಎಂಟರ್ಟೈನ್ ಮಾಡಿದ್ದಾರೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹೌದು, ತಮ್ಮಿಂದ ಟೀಮ್ಗೆ ತೊಂದರೆ ಆಗ್ತಿದೆ ಎಂದು ಗೊತ್ತಾಗಿ ಗಿಲ್ಲಿ ನಟ ಏನೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ ಅತಿಥಿಗಳು ಮತ್ತೆ ಮತ್ತೆ ಗಿಲ್ಲಿ ನಟನನ್ನ ಟಾರ್ಗೆಟ್ ಮಾಡಿದ್ದಾರೆ. ಅಂದ ಹಾಗೆ ಗಿಲ್ಲಿ ಯಾವುದಕ್ಕೂ ನೋ ಅನ್ನೋದಿಲ್ಲ. ಇದೇ ಅವರ ಪ್ಲಸ್ ಪಾಯಿಂಟ್. ಉಗ್ರ ಮಂಜು ತಮ್ಮ ಗಡ್ಡವನ್ನ ಟ್ರಿಮ್ ಮಾಡುವಾಗಲೂ ಗಿಲ್ಲಿ ಒಂದು ಮಾತು ಆಡ್ಲಿಲ್ಲ. ಅದನ್ನೇ ಸ್ಪೋರ್ಟಿವ್ ಆಗಿ ತಗೊಂಡು ಗಿಲ್ಲಿ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. ಆದ್ರೆ ಯಾವ ರೆಸ್ಟೋರೆಂಟ್ ನಲ್ಲಿ ಅತಿಥಿಗಳು ಸೇವಕರಿಗೆ ಗಡ್ಡ ಬೋಳಿಸ್ತಾರೆ ಅನ್ನೋದು ವೀಕ್ಷಕರ ಪ್ರಶ್ನೆ. ನಿಜವಾದ ಪ್ರತಿಭೆ ತನ್ನ ಲುಕ್ ಅನ್ನು ಬದಲಾಯಿಸಲು ಎಂದಿಗೂ ಹಿಂಜರಿಯುವುದಿಲ್ಲ. ಅವರ ಸ್ವಾಭಾವಿಕತೆ ಮತ್ತು ಪಂಚ್ ಲೈನ್ ಗಳಿಗಾಗಿ ಜನರು ಅವರನ್ನ ಇಷ್ಟಪಡ್ತಾರೆ ಮತ್ತು ಅದು ಅವರಿಗೆ ತಿಳಿದಿದೆ. ಸೌಂದರ್ಯ ಇರೋನು ಕರಡಿ ಮಾತ್ರ ನೋಡ್ತಾನೆ, ಟ್ಯಾಲೆಂಟ್ ಇರೋನು ಇಡೀ ಜಗತ್ತನ್ನೇ ನೋಡ್ತಾನೆ ಅನ್ನೋದು ವೀಕ್ಷಕರ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.